ಎರಡು ಕಾರುಗಳ ನಡುವೆ ಡಿಕ್ಕಿಯಾದ ಪರಿಣಾಮ ಕಾರುಗಳು ಜಖಂ ಆಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಮಂಚನಬಲೆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸ್ ಬಳಿ ನಡೆದಿದೆ. ಹೌದು, ಮಂಚನಬಲೆ ಗ್ರಾಮದ ಅರುಣ್ ಕುಮಾರ್ ಹಾಗೂ ಕವಿತಾ ದಂಪತಿಗಳಿಬ್ಬರು ದೇವನಹಳ್ಳಿಯ ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮವೊಂದನ್ನು ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದಾಗ ಬೆಂಗಳೂರು ಮೂಲದ ಸುರೇಶ್ ಹಾಗೂ ಸ್ನೇಹಿತ ನಿಶ್ಚಲ್ ಈ ಯುವಕರಿಬ್ಬರು ಶಿಡ್ಲಘಟ್ಟ ರಸ್ತೆ ಕಡೆಯಿಂದ ಇಶಾ ಫೌಂಡೇಶನ್ಗೆ ಹೋಗಲು ಸರ್ವಿಸ್ ರಸ್ತೆಯಲ್ಲಿ ಕಾರ್ನಲ್ಲಿ ಬರ್ತಾ ಇದ್ದಾಗ ಓಮ್ನಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನೆಯಲ್ಲಿ ಅರುಣ್ ಕುಮಾರ್ ಹಾಗೂ ಕವಿತಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಏನು ವೆಸ್ಟರ್ನ್ ಬರ್ತಾರೆ, ಯಾವಾಗಲೂ ಇದು ಆನೆಮಡುಗದಿಂದ ತಿಪ್ಪೂರಹಳ್ಳಿ, ಇನ್ನೊಂದು ಮಂಚನಬಲೆ, ಗುಂಡ್ಲುಗುರ್ಕಿ ಪ್ರತಿಯೊಂದು ರೈತರು ಓಡಾಡ್ತಾ ಇರ್ತಾರೆ. ಇದು ಏನಾಗ್ಬಿಟ್ಟೈತೆ ಅಂದರೆ ಈ ಈಶಾ ಫೌಂಡೇಶನ್ ಆಗಿಬಿಟ್ಟು ಈಶಾ ಫೌಂಡೇಶನ್ದಲ್ಲಿ ಯಾರು ಅವ್ರಿಗೆ ಇನ್ನೂ ಒಂದು ಅಮ್ಮಮ್ಮ ಅಂದರೆ ಒಂದು 22 ವರ್ಷ ಹುಡುಗರು 4-5 ಜನ ಬಂದುಬಿಟ್ಟು ಮಂಚನಬಲೆ ಅರುಣ್ ಅನ್ನೋರು ಇಲ್ಲಿ ಮಾರುತಿ ವ್ಯಾನಲ್ಲಿ ಬರ್ತಾಯಿದ್ರೆ ಬಂದು ಒಂದು 120ರಲ್ಲಿ ಬಂದು ಒಂದೇ ಕಡೆ ಹೊಡೆದ್ಬಿಟ್ಟಿದ ತಕ್ಷಣ ಗಾಡಿ ರೌಂಡ್ ಆಫ್ ಮಾಡಿಬಿಟ್ಟು ಅವನು ಎಸ್ಕೇಪ್ ಹಾಕೋಕೆ ಹೋಗಿ ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾನೆ. ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ಟ್ರಾಫಿಕ್ ಪೊಲೀಸ್ನವರು ಮತ್ತು ಇನ್ನೊಂದು ಸುಮಾರು ರೈತರು ಈ ಕಡೆಯಿಂದ ಇನ್ನೊಂದು ಮತ್ತೊಂದು ಇಲ್ಲಿ ಒಂಥರ ಗವಿ ಥರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ದೂರಿ ಕೆಳಗಡೆ ಅಲ್ಲಿ ಬರೋದೇ ಗೊತ್ತಾಗಲ್ಲ. ಟಿಪ್ಪರ್ಗಳು ಬರ್ತವೆ ಮತ್ತು ಸುಮಾರು ಬರ್ತಾರೆ. ಬಂದರೆ ಏನು 80-100 ಸ್ಪೀಡಲ್ಲೇ ಇರ್ತಾರೆ. ಬಂದು ಹೊಡೆದ್ರು ಅಂದರೆ ಸುಮಾರು ತೊಂದರೆ ಆಗ್ತೈತೆ. ಟ್ರಾಫಿಕ್ ಅವ್ರ ಆಗಲಿ ಇಲ್ಲಿ ಯಾವ ರಾಷ್ಟ್ರೀಯ ಹೆದ್ದಾರಿಯವರು ಅರ್ಥ ಮಾಡ್ಕೊಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಏನಾಗಬೇಕು ಅಂದರೆ ಸ್ವಲ್ಪ ಅದ್ರ ಸಂಬಂಧಪಟ್ಟಂಗೆ ಮುಂದೆ ಟ್ರಾಫಿಕ್ ಯಾರಿಗೂ ತೊಂದರೆ ಆಗ್ತೀರಾ ದೊಡ್ಡ ಥರ ಹಾಕ್ಬಿಟ್ಟು ರೈತರಿಗೆ ತೊಂದರೆ ಆಗ್ತೈತೆ. ಆದ್ದರಿಂದ ಮಾನ್ಯ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ಆಗ್ಬೋದು, ಎಲ್ಲ ಅರ್ಥ ಮಾಡ್ಕೊಬೇಕು. ಮತ್ತು ರಾಷ್ಟ್ರೀಯ ಹೆದ್ದಾರಿವರೆಗೆ ಹಿಂಗೆ ನಡೆದ್ರೆ ಸುಮಾರು ರೈತರು ಪ್ರಾಣಗಳು ಹೋಗ್ತವೆ. ಇವೆಲ್ಲ ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಆಗ್ತಾರೆ. ಸುಮಾರು ಪೆಟ್ಟಾಗೈತೆ ಮಂಚನಬಲೆ ಸುಮಾರು ಅವ್ರು ಉಳಿಯೋದೇ ಕಷ್ಟ. ಆ ಥರ ತೊಂದರೆ ಆಗಿ ಎಲ್ಲ ರಕ್ತ ಈಗ ತಾನೇ ಆಂಬುಲೆನ್ಸಲ್ಲಿ ಹಾಕ್ಸಿದ್ರೆ ಆಂಬುಲೆನ್ಸಿಂದ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲಾಗಲ್ಲ ಅಂದರೆ ಬೆಂಗಳೂರು ಸಮೀಪಕ್ಕೆ ಅವ್ರನ್ನ ಕಳಿಸ್ಬೇಕಾಗ್ತದೆ. ಮೊನ್ನೆ ಎಲ್ಲ ನಾಗರಿಕರು ಎಚ್ಚೆತ್ಕೋಬೇಕು. ರೈತರು ಬೆಳಗಿನ ಜಾವ ಆ ಮಂಜೂರಲ್ಲಿ ಬರ್ತಾರೆ ಸುಮಾರು ಜನ. ಇಲ್ಲಿ ಒಂಥರ ಗವಿ ಥರ ಮಾಡಿಬಿಟ್ಟು ಆ ಗಿಡ ಎಲ್ಲ ಐತೆ. ಆ ಗಿಡ ಎಲ್ಲ ಇರೋದ್ರಿಂದ ಆ ಕಡೆಯಿಂದ ಟಿಪ್ಪರ್ಗಳು ಲೋಡ್ ತುಂಬ್ಕೊಂಡು ಬರ್ತವೆ ಬೆಂಗಳೂರಿಗೆ. ಬರೋವಂಥ 120-80ರಲ್ಲಿ ಬರೋವಾಗ ಬಂದು ಹೊಡೆದ್ರು ಅಂದರೆ ಯಾರೋ ರೈತರು ಕುಟುಂಬಗಳಿಗೆ ಅನ್ಯಾಯ ಆಗ್ತೈತೆ ಅಂತೇಳಿ ಇಲ್ಲೇನೋ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಈ ಮೂಲಕ ನಾವು MMTV ಅವ್ರಿಗೆ ಫೋನ್ ಮಾಡಿ ಕರೆದಿದ್ದಕ್ಕೆ ಎಲ್ಲ ಬಂದಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಎಲ್ಲ ಮಂಚನಬಲೆ ನಮ್ಮ ಸ್ನೇಹಿತರುಗಳೇ. ಇಲ್ಲೇ ಯಾವರು? ಬೆಂಗಳೂರು. ಹಾಂ, ಅದು ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಅಂಡರ್ ಪಾಸ್ ಹತ್ರ ನಾವು ಬರ್ತಾ ಇದ್ದೋಣ. ಮಂಚನಬಲೆ ಅಂಡರ್ ಪಾಸು. ಅವರು ಸ್ಪೀಡಾಗಿ ಬಂದರು. ನಾವು ಒಂದು 15-16 ಬಂದೋಣ. ಅವ್ರು ಸಡನ್ನಾಗಿ ಬ್ರೇಕ್ ಹಿಡಿದ್ಬಿಟ್ರು. ನಾವು ಬ್ರೇಕ್ ಹಿಡಿದವು. ಅದರಿಂದ ಕಾರು ಸ್ಕಿಡ್ ಆಗೋಗಿ ಕೂತು. ಯಾವ ಕಾರಿಗೆ? ಕಾರು ನಿಮ್ದು ಯಾವುದು? ಒಂದು ವರ್ಣ ಹೋಂಡಾ ಸೆಂಟಲ್ಲೇ ಕಾರು. ನೀವೆಲ್ಲಿಂದ ಬರ್ತಿದ್ರಿ? ಬೆಂಗಳೂರು. ಹಾಂ, ಬೆಂಗಳೂರು. ಎಲ್ಲಿಗೆ ಹೋಗ್ತಿದ್ರಿ? ಈಶಾಯಿಂದ ಬರ್ತಾ ಇರೋದು. ಈಶಾಯಿಂದ ಬರಬೇಕಾದ್ರೆ ಆಗಿರೋದು. ಈಶಾನಿಂದ ಬರಬೇಕಾದ್ರೆ ಅಲ್ಲ, ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ? ಬೆಂಗಳೂರಿಂದ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ಆಗಿರೋದು. ನಿಮ್ಮ ಹೆಸರು? ನಿಶ್ಚಲ್. ಯಾವ ರೀತಿ ಆಯ್ತದು? ಅಂಡರ್ ಪಾಸಲ್ಲಿ ಅವರು ನಾವು ಬರ್ತಾ ಇದ್ವಿ. 70 ಸ್ಪೀಡಲ್ಲೇ ಇದ್ವಿ. ನಾವು ಬರ್ತಾ ಇದ್ವಿ. ನಾನು ಸೀಟ್ ಬೆಲ್ಟ್ ಹಾಕಿದ್ದೀನಿ. ನನ್ನ ಪಕ್ಕದಲ್ಲಿರೋನು ಸೀಟ್ ಬೆಲ್ಟ್ ಹಾಕಿದೆ. ಅವ್ರು ಅವರು ಸಡನ್ನಾಗಿ ಬಂದರು. ನೋಡಿ ಇಲ್ಲ ಬಂದಾಗ ನಾನು ಈ ಸೈಡ್ಗೆ ಗೆಲ್ದೆ. ನಮ್ದು ಈ ಸೈಡ್ ಇರೋ ಎಡ್ಜೆ ಇತ್ತಲ್ಲ ಅದು ಅವ್ರ ಗಾಡಿಗೆ ತಾಕಿದ ತಕ್ಷಣ ನಾನು ಬ್ರೇಕ್ ಹಿಡ್ಬಿಟ್ಟು ವಾಪಸ್ ಬಂದಿದ್ದೀನಿ. ಅವ್ರು ಹಾಸ್ಪಿಟಲ್ ನಾನು ವಾಪಸ್ ಬಂದಿದ್ದೀನಿ. ನಿಮ್ದು ಯಾವ ಕಾರು? ವರ್ಣ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.